ನಮ್ಮ ಕ್ಷೇತ್ರದಲ್ಲಿ, ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಲೋಕಸಭೆಗೆ ಯಾರು ನಿಲ್ಲಬೇಕು ಅಂತ ಕಾಂಗ್ರೆಸ್ನವ್ರ ಹತ್ರ ಇನ್ನೂ ಕೂಡ ನಿಶ್ಚಯ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮಲ್ಲಿ ನೋಡಿ, ಸುಮಾರು 21ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅರ್ಜಿ ಕೊಟ್ಟಿದ್ರು. ಅನಂತಕುಮಾರ್ ಹೆಗಡೆ ನಾವು ನಿಲ್ಲುವುದಿಲ್ಲ ಅಂತ ಹೇಳಿದ್ವಿ, ರಾಜಕಾರಣ ಬೇಡ, ನಾವು ನಿಲ್ಲುವುದಿಲ್ಲ ಅಂತ ಹೇಳಿದ್ವಿ. ಅದು ಹೇಗೆ ಮತ್ತೆ ವಾಪಸ್ ನಮ್ಮನ್ನ ದೇವರು ಕರ್ಕೊಂಡ್ಬಂದು ನಿಲ್ಸಿ ಅನ್ನೋ ನಮಗೂ ಗೊತ್ತಿಲ್ಲ. ನಾವೇನು ಕ್ಯಾಂಡಿಡೇಟ್ ಆಗಿ ಇವತ್ತು ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇಲ್ಲ. ಕ್ಯಾಂಡಿಡೇಟ್ ಅನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ. ಯಾರು ತೀರ್ಮಾನ ಮಾಡ್ತಾರೋ ಅವ್ರು ನಿಲ್ಲಿ, ಆ ಪ್ರಶ್ನೆ ಬೇರೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಇವತ್ತಿನ ತನಕ ಒಂದ್ ಅರ್ಜಿನೂ ಹೋಗ್ಲಿಲ್ಲ. ನೀವು ಯಾರನ್ನೇ ಬೇಕಾದ್ರೂ ಕೇಳ್ರಿ, ಕಾಂಗ್ರೆಸ್ ನಲ್ಲಿ ನೀವು ಮಂತ್ರಿಗಳನ್ನು ಕೇಳ್ರಿ, MLA ಗಳನ್ನು ಕೇಳ್ರಿ, ಪದಾಧಿಕಾರಿಗಳನ್ನು ಕೇಳ್ರಿ, ಯಾರು ಬೇಕಾದ್ರೂ ಕೇಳ್ರಿ, ಕರಿಮಣಿ ಮಾಲೀಕ ನಾನಲ್ಲ ಅಂತ. ನಿಲ್ಲಿಕ್ ರೆಡಿ ಇಲ್ಲ, ಯಾರು ನಿಲ್ಲಿಕ್ ರೆಡಿ ಇಲ್ಲ. ಅವರು ಬುದ್ಧಿವಂತರೇನೆ, ಕಾಂಗ್ರೆಸ್ನವರು ಬುದ್ಧಿವಂತರೇನೆ, ಅವರೇ ದಡ್ಡಲ್ಲ. ಜನರ ಅಂತರಾತ್ಮ ಏನು ಅನ್ನೋದು ಅವರಿಗೆ ಈಗಾಗಲೇ ಗೊತ್ತಾಗೋಗಿದೆ. ಇಲ್ಲಿ ಯಾರೇ ನಿಂತರೂ ಕೂಡ ಬಿಜೆಪಿ ಎದುರುಗಡೆ ಸೋಲ್ತಾರೆ ಅನ್ನೋದು ಕಾಂಗ್ರೆಸ್ನವರಿಗೆ ಗೊತ್ತಾಗೋಗಿದೆ. ಅದಕ್ಕೋಸ್ಕರ ಯಾರ ಕೈಗೆ ಕರಿಮಣಿ ಕೊಟ್ಟರು ಕಟ್ಲಿಕ್ಕೆ ಅವ್ರು ರೆಡಿ ಇಲ್ಲ.